ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರ್ದಿರೋದು ಎಸ್ ಷಡಕ್ಷರಿ ಸರ್. ಇವತ್ತು ಭಾಗ 4 ಅಂದ್ರೆ ಇಷ್ಟು ದಿನ ಭಾಗ 1 ತಗೊಂಡಿದ್ದೆ ಸೇಮ್ ಬುಕ್ಕು. ಇವತ್ತು ಭಾಗ 4 ತಗೊಂಡಿದ್ದೀನಿ. ಇವು ಹೊಸ ಚಾಪ್ಟರ್ಸ್ ಇದೆ. ಇದರಲ್ಲಿ ತುಂಬಾ ಚೆನ್ನಾಗಿರುವ ಹೊಸ ಚಾಪ್ಟರ್ಸ್ ಇದಾವೆ. ಸೊ ನೋಡೋಣ ಏನಿದೆ ಅಂತ. ಫಸ್ಟ್ ಚಾಪ್ಟರ್ ತಗೊಳ್ಳೋಣ. ಹೊಸ ಚಾಪ್ಟರ್ ಹೆಸರು ಗಟ್ಟಿಯಾಗಿ ನುಡಿದರೆ ಅದರಂತೆ ನಡೆಯಬಹುದು. ಇದು ಹೇಳ್ತಾರಲ್ವಾ ಅಫರ್ಮೇಷನ್ ಮಾಡಿ ಅಂತ. ಅದ್ರ ಚಾಪ್ಟರ್ ಇದು. ನೋಡೋಣ ಏನಿದೆ ಅಂತ. ಇದೊಂದು ವಿದೇಶಿ ಜಾನಪದ ಕಥೆ. ಬಹಳ ಹಿಂದೆ ಸೋಡೋಮ್ ಎಂಬ ಹೆಸರಿನ ನಗರವಿತ್ತಂತೆ. ಅಲ್ಲಿ ಎಲ್ಲಾ ರೀತಿಯ ಕೃತ್ಯಗಳು ನಡೆಯುತ್ತಿದ್ವು. ಬರೀ ಕೆಟ್ಟದ್ದೇ ನಡೀತಾ ಇತ್ತಂತೆ. ಅದನ್ನು ಪಾಪಿಗಳ ನಗರ ಅಂತ ಸಹ ಕರಿತಾ ಇದ್ರಂತೆ. ಯಾವ್ದನ್ನ? ಸೋಡೋಮ್ ಎಂಬ ನಗರವನ್ನ ಪಾಪಿಗಳ ನಗರ ಅಂತ ಕರಿತಾ ಇದ್ರಂತೆ. ಅಲ್ಲಿ ಪಾಪಕೃತ್ಯಗಳು ಎಷ್ಟು ಹೆಚ್ಚಾದವೆಂದರೆ ದೇವರಿಗೂ ಸಹ ಅದನ್ನು ಸಹಿಸಿಕೊಳ್ಳಲು ಆಗೋದಿಲ್ಲ. ಅಷ್ಟು ಪಾಪಕರ್ಮಗಳು ನಡೆಯಕ್ ಶುರು ಆದ್ವು. ಕೊನೆಗೆ ದೇವರು ಬೆಂಕಿಯ ಮಳೆ ಸುರಿಸಿ ಆ ನಗರವನ್ನು ಧ್ವಂಸಗೊಳಿಸಿದ ಎಂಬ ಪ್ರತೀತಿ ಇದೆ. ಆಯ್ತಾ? ಆ ಕೃತ್ಯಗಳನ್ನೆಲ್ಲ ನೋಡಕ್ಕಾಗ್ದೆ ದೇವ್ರೇನೆ ಬೆಂಕಿ ಮಳೆ ಸುರಿಸಿ ಆ ಊರನ್ನ ಸುಟ್ಟು ಧ್ವಂಸ ಮಾಡ್ಬಿಟ್ರಂತೆ. ಅಂತಹ ಊರಿನಲ್ಲಿ ಒಬ್ಬ ಸಂತರಿದ್ದರಂತೆ. ಅವರು ಆದರ್ಶವಾದಿ, ಪಾಪಚರಣೆಯ ಕಡು ವಿರೋಧಿ. ಅಂದ್ರೆ ಪಾಪಗಳನ್ನ ಮಾಡೋದನ್ನ ವಿರೋಧ ಮಾಡ್ತಾ ಇರೋರವರು ಸಂತರು. ನಡೆ ನುಡಿಗಳಲ್ಲಿ ನಂಬಿಕೆಗಳನ್ನು ಆಚರಣೆಗೆ ತಂದವರು. ಅಂದ್ರೆ ಹೇಳ್ದಂತೆ ಆಚರಣೆಗೆ ನಡೆಸಿದ್ರು ಅಂತ. ಅಲ್ಲಿನ ಜನರನ್ನು ಪಾಪಚರಣೆಯ ಮಾರ್ಗದಿಂದ ಸನ್ಮಾರ್ಗಕ್ಕೆ ತರಬೇಕೆಂಬ ಮಹತ್ವಾಕಾಂಕ್ಷೆ ಉಳ್ಳವರು. ಆ ಊರಿನಲ್ಲಿ ತುಂಬಾ ಪಾಪಕರ್ಮ ನಡೀತಾ ಇದ್ವಲ್ವಾ, ಅದನ್ನೆಲ್ಲ ನಿಲ್ಸಿ ಎಲ್ಲರನ್ನು ಒಳ್ಳೆಯವ್ರನ್ನಾಗಿ ಮಾಡ್ಬೇಕು, ಪುಣ್ಯ ಕೆಲಸ ಮಾಡುವಾಗ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಮಹತ್ವಾಕಾಂಕ್ಷೆ ಇತ್ತಂತೆ. ಅವರು ಪ್ರತಿದಿನ ನಗರದ ಜನಸಂದಣಿ ಹೆಚ್ಚುತ್ತಿರುವ ಪ್ರಮುಖ ರಸ್ತೆಗಳಿಗೆ ಹೋಗುತ್ತಿದ್ದರು. ಎತ್ತರದ ಕಟ್ಟೆಯ ಮೇಲೆ ನಿಂತು ಏರು ದನಿಯಲ್ಲಿ ಪಾಪಗಳ ಆಚರಣೆಗಳನ್ನು ನಿಲ್ಲಿಸಿ, ಕೆಟ್ಟ ಕೆಲಸಗಳನ್ನು ಮಾಡಬೇಡಿ, ನೈತಿಕ ಮಾರ್ಗದಿಂದ ಜಾರಬೇಡಿ, ಇದು ನಿಮಗೆ ಒಳ್ಳೆಯದಲ್ಲ, ಇಹ ಪರರಲ್ಲಿ ನೆಮ್ಮದಿ ಕಳೆದುಕೊಳ್ಳುತ್ತೀರಿ ಎಂದೆಲ್ಲ ಕೂಗಿ ಹೇಳ್ತಾ ಇದ್ರು. ಪ್ರತಿ ದಿನ ಅವ್ರು ಏನ್ ಮಾಡ್ತಾ ಇದ್ರು, ಈ ಜನ ಮಾತು ಕೇಳ್ತಾ ಇರ್ಲಿಲ್ಲ, ಹೇಳದ್ ಬಿಡ್ತಾ ಇರ್ಲಿಲ್ಲ. ಹೋಗ್ತಿದ್ರು, ಜನ ಇಲ್ಲಿ ತುಂಬಾ ಜನ ಇರ್ತಿದ್ರು. ಅಲ್ಲಿ ಕಟ್ಟೆ ಮೇಲೆ ದೊಡ್ಡ ಎತ್ತರ ಕಟ್ಟೆ ಮೇಲೆ ನಿಂತ್ಕೊಂತಿದ್ರು. ದಯವಿಟ್ಟು ಯಾರು ಪಾಪಕರ್ಮಗಳನ್ನ ಮಾಡ್ಬೇಡಿ, ಒಳ್ಳೇದ್ ಮಾಡಿ, ಒಳ್ಳೆಯವರಾಗಿ, ಇದನ್ನೆಲ್ಲ ಮಾಡ್ಬೇಡಿ, ಇದು ನಿಮ್ಗೆ ಒಳ್ಳೇದಲ್ಲ ಅಂತ ಜೋರ ಕೂಗಿ ಹೇಳ್ತಾ ಇದ್ರಂತೆ. ಅಲ್ಲಿನ ಬಹಳಷ್ಟು ಜನ ಇವರ ಮಾತುಗಳ ಕಡೆಗೆ ಗಮನ ಕೊಡ್ತಾ ಇರ್ಲಿಲ್ಲ. ನಮಗೆ ಏನು ಬೇಕೋ ಅದನ್ನೇ ಮತ್ತು ಮಾಡ್ತಾ ಇದ್ರು. ಅವ್ರೇನಾದ್ರು ಹೇಳ್ಕೊಂಡ್ಲಿ, ನಮ್ಗೇನು, ನಾವು ಮಾಡೋದನ್ನೇ ಮಾಡೋಣ ಅಂತ ಹೇಳಿ ಅವರಿನ ಜನ ಮತ್ತೆ ಅದನ್ನೇ ಮಾಡ್ತಾ ಇದ್ರಂತೆ. ಆದರೆ ಈ ಸಂತರು ಗಟ್ಟಿತನೆಯಲ್ಲಿ ಕೂಗಿ ಹೇಳುವುದನ್ನು ಮಾತ್ರ ಬಿಡಲಿಲ್ಲ. ಅವ್ರು ಕೇಳಲಿ ಬಿಡ್ಲಿ, ಇವ್ರು ಮಾತ್ರ ಅವ್ರ ಕೆಲಸನ ನಿಲ್ಲಿಸಲಿಲ್ಲ. ಒಮ್ಮೆ ಅವರ ಶಿಷ್ಯರು ಅವರನ್ನು, ನೀವು ಕೂಗಿ ಹೇಳುವುದರಿಂದ ಏನು ಪ್ರಯೋಜನ? ನಿಮ್ಮ ಮಾತನ್ನು ಯಾರೂ ಸಹ ಕೇಳಿಸಿಕೊಳ್ಳಲ್ಲ. ನೀವು ಮಾಡಬೇಡಿ ಎನ್ನುವುದನ್ನೇ ಅವರು ಮತ್ತೆ ಮಾಡ್ತಾರೆ. ನಿಮ್ಮ ಮಾತುಗಳನ್ನು ಕೇಳಿ ಜನರಿಗೆ ಸಾಕಾಗೋಗಿದೆ. ಆದರೆ ನೀವು ಬಳಲಲಿಲ್ಲ. ನಿಮ್ಮ ಶಕ್ತಿ ಎಲ್ಲ ವ್ಯರ್ಥವಾಗಿ ಹೋಗುತ್ತಿದೆ. ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಅಂತ ಹೇಳಿ ಆ ಸಂತರಿಗೆ ಅವರ ಶಿಷ್ಯರು ಹೇಳ್ತಾರೆ. ನೀವು ಪ್ರತಿದಿನ ಹೋಗ್ತೀರಾ, ಕೂಗ್ತೀರಾ, ಮಾಡ್ಬೇಡಿ ಅಂತೀರಾ, ಮತ್ತೆ ಅವ್ರು ಅದನ್ನೇ ಮಾಡ್ತಾರೆ. ಸುಮ್ನೆ ನಿಮ್ ಎನರ್ಜಿ ವೇಸ್ಟ್ ಆಗುತ್ತೆ. ನಿಮ್ಮ ಎನರ್ಜಿ ಕಳ್ಕೊತಾ ಇದ್ದೀರಾ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಅವ್ರ ಶಿಷ್ಯರು ಹೇಳಿದ್ರು. ಆಗ ಸಂತರು ಹೇಳ್ತಾರೆ, ನನ್ನ ಉಪದೇಶದಿಂದ ಯಾರಿಗೂ ಪ್ರಯೋಜನವಿಲ್ಲವೆಂದು, ಯಾರು ಪಾಪಚರಣೆಯಿಂದ ವಿಮುಖರಾಗಿಲ್ಲವೆಂದು ಏಕೆ ಹೇಳುತ್ತೀರಿ? ಅಂದ್ರೆ ನಾನು ಈ ತರ ಮಾಡೋದ್ರಿಂದ ಯಾರು ಅರ್ಥ ಮಾಡ್ಕೊಂಡಿಲ್ಲ, ಯಾರು ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಯಾಕೆ ಹೇಳ್ತೀರಿ? ನಾನು ಗಟ್ಟಿದನೆಯಲ್ಲಿ ಪಾಪಚರಣೆ ಒಳ್ಳೆಯದಲ್ಲ ಎಂದು ಹೇಳುವುದರಿಂದ ನನಗಂತೂ ಪ್ರಯೋಜನವಾಗಿದೆ. ಅಂದ್ರೆ ನಾನ್ ಹೇಳಿದ್ದು ಪ್ರತಿದಿನ ಹೋಗಿ ಪಾಪ ಮಾಡ್ಬೇಡಿ ಅಂತ ಹೇಳೋದು ಯಾರಿಗಾದ್ರೂ ಉಪಯೋಗ ಆಯ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ತುಂಬಾ ಪ್ರಯೋಜನವಾಗಿದೆ. ಏಕೆಂದರೆ ನಾನು ಮತ್ತೆ ಒತ್ತಿ ಹೇಳುವ ಉಪದೇಶಗಳನ್ನು ನಾನು ಪಾಲಿಸಬೇಕಾಗಿದೆ. ಅಂದ್ರೆ ನಾವೇನ್ ಪದೇ ಹೇಳ್ತೀವಿ, ಮೊದಲು ಅದನ್ನ ನಾವು ಪಾಲನೆ ಮಾಡ್ಬೇಕಾಗಿದೆ. ಏಕೆಂದರೆ ನಾನು ಮತ್ತೆ ಒತ್ತಿ ಹೇಳುವ ಉಪದೇಶಗಳನ್ನು ನಾನು ಪಾಲಿಸಬೇಕಾಗಿದೆ. ಹೀಗೆ ಹೇಳದೆ ಹೋಗಿದ್ದರೆ ನಾನು ಸಹ ಆ ಪಾಪಚರಣೆಯಲ್ಲಿ ತೊಡಗುತ್ತಿದ್ದೇನೋ ಏನೋ. ಅಂದ್ರೆ ನಾನು ಪ್ರತಿದಿನ ಜನರ ಮಧ್ಯೆ ಹೋಗಿ ಮಾಡ್ಬೇಡಿ, ಕೆಟ್ಟ ಕೆಲಸ ಮಾಡ್ಬೇಡಿ ಅಂತ ಹೇಳೋದ್ರಿಂದನೇ ನಾನು ಅವ್ರ ಜೊತೆ ಹೋಗಿ ಆ ಕೆಟ್ಟ ಕೆಲಸಗಳನ್ನ ಮಾಡ್ಲಿಲ್ಲ. ಇಲ್ಲ ಅಂದ್ರೆ ನಾನು ಅವ್ರ ಜೊತೆನೆ ಹೋಗಿ ಆ ಪಾಪಕರ್ಮಗಳನ್ನೆಲ್ಲ ಮಾಡ್ಬಿಡ್ತಿದ್ನೋ ಏನೋ ಅಂತ ಹೇಳ್ತಾ ಇದ್ದಾರೆ. ಈಗ ನನ್ನ ಉದ್ದೇಶವನ್ನು ಗಟ್ಟಿ ದನಿಯಲ್ಲಿ ಹೇಳುವುದರಿಂದ ನನ್ನನ್ನು ಯಾರು ದುರ್ಮಾರ್ಗಕ್ಕೆ ಆಹ್ವಾನಿಸುವುದಿಲ್ಲ. ನೀನು ಬಾ ಈ ಕೆಲಸ ಮಾಡೋಣ ಅಂತ ನನ್ನನ್ನು ಯಾರು ಕರೆಯೋದಿಲ್ಲ. ಯಾಕಂದ್ರೆ ನಾನು ಪ್ರತಿದಿನ ಅದೇ ವರ್ಡನ್ನು ಹೇಳ್ತಾ ಇರ್ತೀನಿ, ಮಾಡ್ಬೇಡಿ ಅಂತ. ಇವನು ಹೇಳ್ತಾನೆ, ಇವನಂತೂ ಈಗ ಕೆಟ್ಟ ಕೆಲಸಗಳ ಬರಲ್ಲ ಅಂತ ಹೇಳಿ ಯಾರು ನನ್ನನ್ನ ಕರೆಯೋದಿಲ್ಲ. ನಾನು ಸನ್ಮಾರ್ಗದಲ್ಲೇ ಹೋಗಬೇಕಾಗಿ ಬಂದಿದೆ. ಇಲ್ಲದಿದ್ದರೆ ನಾನು ದುರ್ಮಾರ್ಗಕ್ಕೆ ಬೀಳುತ್ತಿದ್ದೇನೋ ಏನೋ ಎಂದು ಹೇಳುತ್ತಿದ್ದರಂತೆ. ಸ್ವಲ್ಪ ಯೋಚಿಸಿ ನೋಡಿದರೆ ಆ ಸಂತರ ಮಾತು ನಿಜವೆನಿಸುವುದಲ್ಲವೇ? ನಮಗೂ ಏನಾದರೂ ನಂಬಿಕೆಗಳಿದ್ದರೆ ನಾವು ಅದನ್ನು ಗಟ್ಟಿಯಾಗಿ ಘೋಷಿಸಬಹುದು. ಉದಾಹರಣೆಗೆ, ಧೂಮಪಾನ ಅಥವಾ ಮಾದಕ ಪಾನೀಯ ಸೇವನೆ ಒಳ್ಳೆಯದಲ್ಲ ಎಂಬುದು ನಮ್ಮ ನಂಬಿಕೆಯಾದರೆ ನಾವು ಅದನ್ನು
ಗಟ್ಟಿಯಾಗಿ ಹೇಳಬಹುದು, ಘೋಷಿಸಬಹುದು. ಅದರಿಂದ ನಾವು ಅದನ್ನು ಮಾಡಲು ಹೋಗುವುದಿಲ್ಲ. ಅಂದ್ರೆ ಜನ ಅದನ್ನ ಮಾಡಕ್ ಹೋಗೋದಿಲ್ಲ. ಮತ್ತು ನಮಗೆ ಯಾರು ಅದನ್ನು ಮಾಡಲು ಆಹ್ವಾನ ನೀಡುವುದಿಲ್ಲ. ಅಂದ್ರೆ ಧೂಮಪಾನ ಮಾಡೋದನ್ನ, ಮದ್ಯಪಾನ ಮಾಡೋದನ್ನ, ಆಮೇಲೆ ಈ ಕೂಲ್ ಡ್ರಿಂಕ್ಸ್ ಅಂತೇಳಿ ಕುಡಿತಾ ಇರ್ತಾರಲ್ವಾ, ಅದು ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗೆ ನಾವು ಅದನ್ನ ನಾವು ಗಟ್ಟಿಯಾಗಿ ಘೋಷಣೆ ಮಾಡ್ಬೇಕು. ಇದು ಕುಡಿಬೇಡಿ, ಇದು ಕುಡಿಬೇಡಿ, ಧೂಮಪಾನ ಮಾಡಬೇಡಿ, ಇದು ಒಳ್ಳೇದಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ, ಮಕ್ಳಿಗೆ ಕೊಡ್ಬೇಡಿ ಅಂತ ನಾವು ಪದೇ ಪದೇ ಘೋಷಣೆ ಮಾಡೋದ್ರಿಂದ ನಾವು ಅದನ್ನ ಮಾಡೋದಿಲ್ಲ ಅಂತ, ಅದು ಕೆಟ್ಟದ್ದು ಅಂತ ನಮಗೆ ಹೆಚ್ಚು ಮನದಟ್ಟಾಗತ್ತೆ. ನಾವು ಅದನ್ನ ಮಾಡಕ್ ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮನ್ನ ಯಾರು ಅದಕ್ಕೆ ಕರೆಯೋದು ಇಲ್ಲ. ಕುಡಿ ಬಾ, ಧೂಮಪಾನ ಮಾಡ್ ಬಾ ಅಂತ ಕರೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ತೂಕ ಇಳಿಸಿಕೊಳ್ಳಲು ಡಯಟ್ ಮಾಡುತ್ತಿದ್ದೇವೆ ಎಂದು ಘೋಷಿಸಿದರೆ ನಮಗೆ ತೂಕ ಹೆಚ್ಚಿಸುವ ಸಿಹಿ ತಿಂಡಿ, ಎಣ್ಣೆ ಪದಾರ್ಥಗಳನ್ನು ಯಾರು ಸಹ ಕೊಡುವುದಿಲ್ಲ. ಡಯಟ್ ಪಾಲನೆ ಸುಲಭವಾಗುತ್ತದೆ. ಅಂದ್ರೆ ನಾವು ಡಯಟ್ ಮಾಡ್ತಾ ಇದೀವಿ ಅಂತ ನಾವು ಗಟ್ಟಿಯಾಗಿ ಅದನ್ನ ನಾವು ಗಟ್ಟಿ ನಿರ್ಧಾರ ನಮ್ಮೊಳಗಿದ್ರೆ ನಾವು ಅದನ್ನ ಹೇಳ್ಬಿಟ್ರೆ ನಾವು ಡಯಟ್ ಮಾಡ್ತಾ ಇದ್ದೀನಿ ಅಂತ, ಆಗ ನಮಗೆ ಈ ಜಂಕ್ ಫುಡ್ಸ್, ಈ ಪಾನಿಪುರಿ ಅದೆಲ್ಲ ಇರುತ್ತೆ, ಎಣ್ಣೆ ಕರ್ದಿದ್ದ ಐಟಮ್ ಇರುತ್ತೆ, ಅದನ್ನ ತಿನ್ನಕ್ ಹೇಳಲ್ಲ. ಅವಳು ಡಯಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನಮ್ಮನ್ನ ಅದಕ್ಕೆ ಕರೆಯೋದಿಲ್ಲ. ಅವಾಗ ನಮಗೆ ಡಯಟ್ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಾವು ಬೆಳಗಿನ ಸಮಯಕ್ಕೆ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೇವೆ ಎಂದು ಘೋಷಿಸಿದ್ದರೆ ಆಗ ನಾವು ಧ್ಯಾನಕ್ಕೆ ಕೂರುತ್ತೇವೆ ಮತ್ತು ಇತರರು ನಮಗೆ ಆ ಸಮಯದಲ್ಲಿ ತೊಂದರೆ ಕೊಡೋದಿಲ್ಲ. ನಾವು ಮಧ್ಯೆ ಹೇಳ್ಬಿಟ್ಟಿರ್ತೀವಿ ಬೆಳಗ್ಗೆ ಇಷ್ಟು ಗಂಟೆಗೆ ನಾನು ಧ್ಯಾನ ಕೂರ್ತೀನಿ ಅಂತ ನಾವು ಜೋರಾಗಿ ಕಂಡೀಷನ್ ಆಗಿ ಹೇಳ್ಬಿಟ್ರೆ, ಓ ಧ್ಯಾನ ಕೂರ್ತಾಳೆ ಇವಳು, ಕೂತಿದ್ದಾಳೆ ಅಂತ ಹೇಳಿ ನಮಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಒಂದೆರಡು ಸಣ್ಣ ಉದಾಹರಣೆಗಳಷ್ಟೇ. ನಮಗೆ ಸೂಕ್ತ ಕಂಡ ಇತರೆ ಉನ್ನತ ನಂಬಿಕೆಗಳನ್ನು ಘೋಷಣಾ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಬಹುದು. ಅಂದ್ರೆ ಈ ಒಂದು ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಷ್ಟೇ. ಅಂದ್ರೆ ಡಯಟ್ ಮಾಡೋದಾಗಿರ್ಬೋದು, ಧ್ಯಾನ ಕೂರೋದಾಗಿರ್ಬೋದು, ಒಂದೆರಡು ಎಕ್ಸಾಮ್ ಕೊಟ್ಟಿದ್ವಿ. ನಾವು ಯಾವುದೇ ಒಂದು ನಿರ್ಧಾರನ ಗಟ್ಟಿಯಾಗಿ ನಾವು ಘೋಷಣೆ ಮಾಡೋದ್ರಿಂದ, ಪದೇ ಪದೇ ಹೇಳೋದ್ರಿಂದ ಅದನ್ನ ಬೇರೆಯವರಿಗೆ ಪ್ರಯೋಜನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಆ ಕೆಲಸವನ್ನ ನಾವು ಮಾಡೋದಿಲ್ಲ. ಅದೇ ನಮಗೆ ಇದರಿಂದ ಸಿಗೋ ಬೆನಿಫಿಟ್. ಓಕೆನಾ? ಇವಾಗ ನಾವೇನ್ ಘೋಷಣೆ ಅಂದ್ರೆ ನಮ್ ಲೆಕ್ಕ ಕನೆಕ್ಟ್ ಮಾಡ್ಕೋಬೇಕು ಇದನ್ನ. ಅಂದ್ರೆ ನಾವಿವಾಗ ಏನ್ ಘೋಷಣೆ ಮಾಡ್ಕೋಬೇಕು ಅಂದ್ರೆ, ಅಂದ್ರೆ ನಮಗೆ ಯಾವ್ದು ಬೇಡವಾಗಿದ್ದೆ ಅಲ್ವಾ? ಹಾ, ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂತ ಘೋಷಣೆ ಮಾಡ್ಕೊಳ್ಳೋದ್ರಿಂದ ಅದನ್ನ ನಾವು ಮಾಡೋದಕ್ಕೆ ಇನ್ನು ನಮಗೆ ಗಟ್ಟಿ ಆಗುತ್ತೆ ನಮ್ಮ ಮನಸ್ಸು. ಅದು ನಮಗೆ ಪ್ರೇರೇಪಿಸುತ್ತೆ. ಅಂದ್ರೆ ಎದ್ದೇಳು ಅಂತ. ಹಾಗೆ ಆಮೇಲೆ ನಾನು ಸೋಂಬೇರಿತನ ಮಾಡೋದಿಲ್ಲ. ನನ್ನ ಕೆಲಸಗಳನ್ನು ಎಲ್ಲ ಪಟ 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 ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಪದೇ ಪದೇ ಹೇಳೋದ್ರಿಂದ ನಾವು ಅದಕ್ಕೆ ಗಟ್ಟಿ ಆಗ್ತೀವಿ. ಆ ನಿರ್ಧಾರ ನಮ್ಮ ಮನಸ್ಸಲ್ಲಿ ಗಟ್ಟಿ ಆಗುತ್ತೆ. ಹಾಗೆ ಮಾಡಕ್ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವೆಲ್ಲ ಏನ್ ಚೇಂಜ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ. ಓಕೆನಾ? ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.